ಇನ್ನು ಸದನದ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ನ ಸದ್ದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅಂತ ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಪೋಸ್ಟ್ನಿಂದ ಚರ್ಚೆಗೆ ಗ್ರಾಸ ಆಗಿದೆ. ಅದಾದ ಮೇಲೆ ಯಾವಾಗ ಪೋಸ್ಟ್ ಅನ್ನು ಮಾಡ್ತಾರಲ್ಲ, ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದೊಂದು ಟೈಪಿಂಗ್ ಮಿಸ್ಟೇಕ್ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಸ್ಪಷ್ಟನೆಯನ್ನ ಕೊಡ್ತಾರೆ. ಸಾಮಾಜಿಕ ಜಾಲತಾಣ ನಿರ್ವಹಿಸುವವರು ನಿದ್ದೆಗಣ್ಣಲ್ಲಿ ಪೋಸ್ಟ್ ಮಾಡಿದ್ದಾರೆ, ಈಗ ಅದನ್ನು ಸರಿಪಡಿಸಲಾಗಿದೆ, ಅದಕ್ಕೆಲ್ಲ ಮಹತ್ವ ಕೊಡೋದು ಬೇಡ. ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ಹಾಕೋದಿರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಟೈಪಿಂಗ್ ಎರರ್ ಇದೆ, ಅದನ್ನು ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನೀವು ಅದನ್ನೇ ಬಯಸ್ತಾ ಇದ್ರಲ್ಲ ಅಂತ ಒಂದಷ್ಟು ಜನ. ಇಲ್ಲ, ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ, ಅದನ್ನು ಇವಾಗ ನಾವು ಯಾರು ಅಷ್ಟು ಸೀರಿಯಸ್ ಆಗಿ ಮುಂದೆ ಅದೇ ರೀತಿ ಆಗಲಿ ಅಂತ ಏನಾದ್ರು ಬಯಸ್ತೀರಾ ಸರ್? ಇಲ್ಲ, ಅದೆಲ್ಲ ಈಗ ಹೇಳಿಕ್ಕೆ ಆಗಲ್ಲ. ಟೈಪಿಂಗ್ ಎರರ್ನ ಎಲ್ಲರೂ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ಸುವರ್ಣಸೌಧದ ಅಧಿವೇಶನಕ್ಕೆ ಬೆಳಗಾವಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಅವರು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ ಫೋಟೋವನ್ನು ತೆಗೆಸ್ತಾರೆ. ಆ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಳಗಾವಿಗೆ ಆಗಮಿಸಿರುವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಸಾಮ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು. ಸದ್ಯ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ರಾಜ್ಯದಲ್ಲಿ ಡಿಸಿಎಂ ಇದ್ದಾರೆ, ಆದರೆ ಇವರು ಮಾತ್ರ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅಂತ ಬರೆದಿದ್ರು. ಅದಾದ ಮೇಲೆ ಅದನ್ನ ಎರರ್ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದಾದ್ಮೇಲೆ ಅದನ್ನು ಬದಲಾವಣೆ ಮಾಡಲಾಯಿತು. ಎಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಂತ ಇತ್ತಲ್ಲ, ಅದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ತದನಂತರ ಬದಲಾವಣೆ ಸಹ ಮಾಡಲಾಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.